ಮನೆ ಕಳ್ಳನನ್ನು ಬಂಧಿಸಿ 4,50,000 ರು ಮೌಲ್ಯದ ಚಿನ್ನಾಭರಣಗಳು, ಬೆಳ್ಳಿಯ ವಸ್ತುಗಳು ಹಾಗೂ ತಾಮ್ರದ ತಂತಿಗಳನ್ನು ವಶಪಡಿಸಿಕೊಂಡ ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆ ಪೊಲೀಸರು. ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆ ಸರಹದ್ದಿಗೆ ಸೇರಿದ ಚನ್ನಪಟ್ಟಣ ಟೌನ್ ಬಿಸ್ಮಿಲ್ಲಾ ನಗರದ ವಾಸಿ ಶ್ರೀ ಮೊಹಮ್ಮದ್ ಅಖಿಲ್ ಬಿನ್ ಲೈಟ್ ಮೊಹಮ್ಮದ್ ಅಮೀರ್ ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ದಿನಾಂಕ 7/6/25 ಸಂಜೆ ಸುಮಾರು 6 ಗಂಟೆಯಿಂದ ದಿನಾಂಕ 8/6/25 ಬೆಳಿಗ್ಗೆ 10:30 ಗಂಟೆಯ ನಡುವಿನ ಸಮಯದಲ್ಲಿ ಮನೆಯ ಮುಂಭಾಗಿಲಿನ ಬೀಗ ಮುರಿದು ಮನೆಯ ಬೀರುವಿನಲ್ಲಿದ್ದ ಚಿನ್ನದ ಆಭರಣಗಳು ಹಾಗೂ ನಗದು ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಆ ಬಗ್ಗೆ ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 34/2025 ಕಲಂ 334/4 302 BNS ರೀತ್ಯ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ PSI ರವರುಗಳು ಹಾಗೂ ಅವರ ತಂಡ ದಿನಾಂಕ 23/6/2025 ರಾತ್ರಿ ಕಳ್ಳತನ ಮಾಡಿದ್ದ ಆರೋಪಿ ಸೈಯದ್ ಮಹಮ್ಮದ್ ಬಿನ್ ಸೈಯದ್ ಸಲೀಂ 21 ವರ್ಷ, ಮುಸ್ಲಿಂ ಜನಾಂಗ, ವಾಟರ್ ಟ್ಯಾಂಕ್ ಹತ್ತಿರ ಶೂಲ್ ಬಾಗ್, ಮೆಹಬೂಬ್ ನಗರ, ರಾಮನಗರ ಟೌನ್ ಈತನನ್ನು ಪತ್ತೆ ಮಾಡಿ ಇವನು ನೀಡಿದ ಮಾಹಿತಿಯ ಮೇರೆಗೆ ಕಳುವು ಮಾಡಿದ್ದ ಮಾಲುಗಳಾದ ಒಂದು ಚಿನ್ನದ ಕತ್ತಿನ ಚೈನ್ ತೂಕ 10.1 ಗ್ರಾಂ, ಒಂದು ಜೊತೆ ಕಿವಿ ಓಲೆ ಮತ್ತು ಜುಮುಕಿ ಇದರ ತೂಕ 5 ಗ್ರಾಂ, ಒಂದು ಜೊತೆ ಮಾಟಿ ತೂಕ 5 ಗ್ರಾಂ, ಒಂದು ಬೆಳ್ಳಿಯ ಕಾಯಿನ್ ತೂಕ 20 ಗ್ರಾಂ, ಒಂದು ಜೊತೆ ಬೆಳ್ಳಿಯ ಅರಿಶಿನ ಕುಂಕುಮ ಭರಣಿ ತೂಕ 32.6 ಗ್ರಾಂ, ಒಂದು ಜೊತೆ ಬೆಳ್ಳಿಯ ದೀಪ ತೂಕ 20.5 ಗ್ರಾಂ, ಒಂದು ಬೆಳ್ಳಿಯ ಚೈನ್ ಮತ್ತು ಡಾಲರ್ ತೂಕ 8.6 ಗ್ರಾಂ, ಒಂದು ಬೆಳ್ಳಿಯ ಉಂಗುರ ತೂಕ 2 ಗ್ರಾಂ, ಒಂದು ಬೆಳ್ಳಿಯ ಕಾಲುಂಗುರ ತೂಕ 14 ಗ್ರಾಂ, ಒಂದು ಬಿಳಿ ಪ್ಲಾಸ್ಟಿಕ್ ಚೀಲದಲ್ಲಿ 20 kg 50 ಗ್ರಾಂ ತೂಕದ ಎಲೆಕ್ಟ್ರಿಕಲ್ ಕಾಪರ್ ವೈರ್ ತಂತಿಗಳು ಇವುಗಳನ್ನೆಲ್ಲ ಪತ್ತೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದನ್ನು ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆ ಪೊಲೀಸರು ನೆರವೇರಿಸಿದ್ದಾರೆ.